ಆದೇಶ ಹೊರಡಿಸಿದ್ರು ಕೂಡ ಕೆಲವು ಕಡೆ ಈಗ ಪರಿಶೀಲನೆ ಮಾಡ್ತಿದ್ದಾರೆ. ಮಾಡಲಿ. ಈಗ ಮೊನ್ನೆ ಅವರು ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ರು, ಅವ್ರ ಪರ ವಕೀಲರು 250 ಕಡೆ ಮಾಡಿದ್ದಾರೆ ಅಂತ. 250 ಕಡೆ ಇಲ್ಲಿಗಲ್ ಆಗಿದೆ ಅಂತ 251 ಕಡೆನೂ ಇಲ್ಲಿಗಲ್ ಮಾಡ್ಬೇಕಂತೇನಿದೆ? ಈಗ ಇವ್ರೇನು ಹೇಳಿದ್ರು, ಕೋರ್ಟ್ ಏನು ಪ್ರಿಯಾಂಕ್ ಖರ್ಗೆಗೆ ಮುಖಭಂಗ, ಕೋರ್ಟ್ ಆದೇಶ ಕೊಟ್ಟು ಮಿಸ್ಇಂಟರ್ಪ್ರಿಟೇಷನ್ ಆಫ್ ಡೈರೆಕ್ಷನ್ಸ್ ಇವ್ರು ಮಾಡ್ತಾರೆ ಅಂದರೆ ಏನಂತ ಹೇಳಬೇಕು? ಅಕ್ಟೋಬರ್ 19ಕ್ಕೆ ಆಯ್ತಾ ಅಲ್ಲಿ ಪಥಸಂಚಲನ? ಆಗಿಲ್ಲ. ಈಗ ಮಾನ್ಯ ಏನು ಹೈಕೋರ್ಟು ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಅದನ್ನು ನೀವು ಮಿಸ್ಇಂಟರ್ಪ್ರೇಟ್ ಮಾಡಿಬಿಟ್ಟು ರಾಜಕೀಯ ಬೆಳೆ ಬಯಸ್ಕೊತೀರಾದ್ರೆ ಯಾರು ಇದು ಬೌದ್ಧಿಕ ದಿವಾಳಿತನ ಅಷ್ಟೇ. ಸರ್, ಈಗ ನಮಗೂ ಅವಕಾಶ ಕೊಡಿ ಅಂತ ದಲಿತ ಪರ ಸಂಘಟನೆಯವರು ಕೂಡ ಇದು ಮಾಡಿದ್ದಾರೆ, ಮನವಿ ಕೊಡಿ, ಜಿಲ್ಲಾಡಳಿತಕ್ಕೆ ಅನುಮತಿ ಕೊಡಿ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತೊಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆ ಅಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ಚಿತ್ತಾಪುರದಲ್ಲಿ ಹೇಗೆ ಸರ್ ಅನುಮತಿ ಸಿಗುತ್ತಾ, ಹೇಗೆ ಸರ್ ಅದು ನೋಡಿ, ಏನು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ನೀವು ಮನವಿ ಸಲ್ಲಿಸಿ, ವಾತಾವರಣ ಚೆನ್ನಾಗಿದ್ದರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯುಯೇಟೆಡ್ ಅಲ್ಲ. ಇವ್ಯಾಲ್ಯುಯೇಷನ್ ಇರಲಾರ್ದೆ ನೀವು ಈಗ ಸರ್ ನೀವು ನೀವೇ ನನಗೆ ಹೇಳಿ, ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು, ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತೊಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಒಪ್ತೀರಾ ತಾವು? ಅನುಮತಿ ಕೇಳಬೇಕಾ, ಏನು ಮಾಹಿತಿ ಕೊಡಬೇಕಾ?